ಸಂಪೂರ್ಣವಾದ ಕೇರನ್ನು ತಗೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ದೃಷ್ಟಿವಾಂತಿಗಳು, ಕಣ್ಣಿನ ಪೊರೆ ಸಮಸ್ಯೆಗಳು ಅಥವಾ ದೂರದೃಷ್ಟಿ, ಸಮೀಪ ದೃಷ್ಟಿಗಳೆಲ್ಲ ಇದ್ರೂ ಕೂಡ ಆಪರೇಷನ್ ಮಾಡಬೇಕಾದಂತ ಕೇಸುಗಳನ್ನು ಕೂಡ ಮುಂದುವರಿಸಿ ಕಣ್ಣಿನ ಶಾಶ್ವತವಾಗಿ ಕಣ್ಣನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಹಳ್ಳಿಗಳಲ್ಲಿ ಜಾಸ್ತಿ ಇದೆ. ವಿಶೇಷವಾಗಿ ಶಾಲಾ ಮಕ್ಕಳಲ್ಲೂ ಕೂಡ ಈ ಕಣ್ಣಿನ ಸಮಸ್ಯೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಜನಜಾಗೃತಿಯನ್ನು ಕೂಡ ಕಣ್ಣಿನ ಬಗ್ಗೆ ಮೂಡಿಸಿದಂಗಾಗುತ್ತೆ. ಜನರ ಅತ್ಯಂತ ಗಂಭೀರವಾದಂತಹ ಸಮಸ್ಯೆಗೆ ಪರಿಹಾರವೂ ಕೂಡ ಅದು ಅವರ ಏನು ತಪಾಸಣೆ ಮಾತ್ರ ಅಲ್ಲ, ಚಿಕಿತ್ಸೆಯ ವೆಚ್ಚವನ್ನು ಕೂಡ ಮತ್ತು ಕನ್ನಡಕ ಅವಶ್ಯಕತೆ ಇರುವವರಿಗೆ ಕೂಡ ಕೊಡುವಂತದ್ದು ಭಾರಿ ದೊಡ್ಡ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ವಿಶೇಷವಾಗಿ ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು. ಬಹಳ ಮುಖ್ಯವಾಗಿರೋ 3 ವ್ಯವಸ್ಥೆಯನ್ನ ನೋಡ್ತಾ ಇದ್ದೀನಿ. 3 ಡಿಪಾರ್ಟ್ಮೆಂಟ್ಸ್, ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ, ಒಂದು ನಿರುದ್ಯೋಗ. ಇದಕ್ಕೆ ಅಮ್ಮ ಫೌಂಡೇಶನ್ ಹೆಚ್ಚಿನ ಒತ್ತು ಕೊಡುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಸಬಲವಾಗಿಲ್ಲದೆ ಅಥವಾ ದೇಹದಲ್ಲಿ ಆರೋಗ್ಯ ಇಲ್ಲದೆ ಅವನು ಯಾವುದೇ ಒಂದು ಶಿಕ್ಷಣಕ್ಕೆ ಹೋಗ್ಲಿಕ್ಕೂ ಆಗಲ್ಲ. ಅವನ ಮನೆಯಲ್ಲಿ ಎಲ್ಲ ಸರಿಯಾದ ವ್ಯವಸ್ಥೆ, ಶಿಕ್ಷಣಕ್ಕೆ ಹೋದರೆ ಅವನೇನು ಉದ್ಯೋಗ ಮಾಡಲಿಕ್ಕೂ ಆಗಲ್ಲ. ಆದರೆ ಮೂಲ ಯಾವುದು ಅಂದರೆ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿದ್ದೇವೆ. ಇದು 28ನೇ ಆರೋಗ್ಯ ಮೇಳ ಮಾಡಿದ್ದೇವೆ. ಅದರಲ್ಲೂ ಈ ವರ್ಷ ನಾವು 50 ನೇತ್ರ ಚಿಕಿತ್ಸೆ ಮಾಡಿಸುವಂಥ ಒಂದು ಆರೋಗ್ಯ ಶಿಬಿರ ಮಾಡಬೇಕಂತಿದ್ದೀವಿ. ಕಾರಣ ಏನಂದರೆ ಹಳ್ಳಿಗಳಲ್ಲಿರುವಂಥ ಗ್ರಾಮೀಣ ಪ್ರದೇಶದ ಜನ, ವಿಶೇಷವಾಗಿ ಬಡವರು, ಹಿಂದುಳಿದವರು, ಕೂಲಿ ಕಾರ್ಮಿಕರು, ದಲಿತರು, ಇವರಿಗೆ ಕಣ್ಣಿನ ಮಹತ್ವನೇ ಕಡಿಮೆ ಇದೆ. ಅದರಿಂದ ಭಾಳ ಕಷ್ಟ. ಯಾಕಂದರೆ ಕಣ್ಣು ಭಾಳ ದೊಡ್ಡ ಒಂದು ಮಹತ್ವವಾದ ಒಂದು ಸ್ಥಾನ ತಗೊಳ್ಳುತ್ತೆ. 750 ಕೋಟಿ ಜನಗಳ ಕಣ್ಣು ಒಬ್ರೊಬ್ರದ್ದು ಬೇರೆ ಬೇರೆ ಇದೆ. ಅದಕ್ಕೆ ಏರ್ಪೋರ್ಟ್ಗಳಲ್ಲಿ ಕಣ್ಣು ಟೆಸ್ಟ್ ಮಾಡ್ತಾರೆ. ಕಣ್ಣಿಂದೇ ಇದನ್ನು ತಗೊಳ್ಳೋದು. ಇವತ್ತು ಬೇರೆ ಯಾವುದನ್ನು ತಗೊಳ್ಳೋದು, ಆಧಾರ್ಗಿದ ಸೆಕೆಂಡ್ರಿ. ಆದ್ದರಿಂದ ಇವತ್ತು ಕಣ್ಣಿನ ಚಿಕಿತ್ಸೆಗೆ 28ನ ನೇತ್ರ ಚಿಕಿತ್ಸಾ ಶಿಬಿರ ಮಾಡ್ತಾ ಇದ್ದೀವಿ. ಇದರಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಬಂದೆ ನಾನು. ಬಂಡಿಗಿಡಿ, ಸೀತೂರು ಅಥವಾ ಇವತ್ತಿನ ಈಗ ನಗಲಾಪುರ ಪಂಚಾಯಿತಿ. ಇದರಲ್ಲಿ ಇವತ್ತು ನೋಡಿದಾಗ ನಾನು ಭಾಳ ಖುಷಿ ಏನಂದರೆ 500ಕ್ಕಿಂತ ಹೆಚ್ಚಿನ ಜನ ಬಡವರು, ಕೂಲಿ ಕಾರ್ಮಿಕರು ಅಥವಾ ಏನು ಕೈಗೆಟಕದೆ ಚಿಕಿತ್ಸೆಗೆ ಹೋಗ್ಲಿಕ್ಕಾಗಿಲ್ಲ. ಇನ್ನು NR ತಾಲೂಕಲ್ಲಿ ಭಾಳ ಆ ಥರದ ಸಮಸ್ಯೆ ಇದೆ. ನನಗೆ ಆತ್ಮಸಂತೋಷ, ಸಮಾಧಾನ ನೀಡುವಂಥ ಒಂದು ಕೆಲಸ ಏನಂದರೆ ನೇತ್ರ ಚಿಕಿತ್ಸೆಯನ್ನು ಮಾಡಿಸುವಂಥದ್ದು, ಆರೋಗ್ಯ ಶಿಬಿರ ಮಾಡಿಸುವಂಥದ್ದು. ಅದಕ್ಕೆ ಭಾಳ ಖುಷಿ ಇದೆ. ಇವತ್ತಿನ ಈ ಭಾಗದ ಜನಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ನಂಬಿಕೆನೂ ಇದೆ ನನಗೆ. ಸರ್ಕಾರ ಮನಸ್ಸು ಮಾಡಿದ್ರೆ, ಅವರು ಇಡೀ ಸರ್ಕಾರ ಇರೋದು ಅಂತ ತಿಳಿದೆ ಬಡವರು ಅಥವಾ ಯಾರಿಗೆ ಅವಶ್ಯಕತೆ ಅವರಿಗೆ ಸರ್ವಿಸ್ ಕೊಡಲಿಕ್ಕೆ, ಆ ಸರ್ವಿಸ್ ಕೊಡುವಂಥದ್ದನ್ನು ಸರ್ಕಾರ ಮರ್ತೇ ಬಿಟ್ಟಿದೆ ಅಂತ ಕಾಣುತ್ತೆ. ಅದು ನಗರ ಪ್ರದೇಶ. ಮತ್ತೆ ಯಾರಿಗೆ ಅವರಿಗೆ ಸರ್ಕಾರಕ್ಕೆ ಹತ್ರ ಇರ್ತಾರೆ ಅವರಿಗೆ ಮಾತ್ರ ಎಲ್ಲ ಸರ್ವಿಸ್ಗಳು ಸಿಗ್ಬಿಡುತ್ತೆ. ಪಾಪ ಇಲ್ಲಿ ಯಾರಾದರೂ ಅವನಿಗೆ ಕಣ್ಣಿನ, ಅಲ್ಲೊಂದು ಅಮ್ಮ ಹೇಳಿದ್ರು, ಅವರಿಗೆ 70 ವರ್ಷ. ನಾನು 8 ವರ್ಷ ಆಯಿತು ಕನ್ನಡಕ ಬದಲಾವಣೆ ಅಥವಾ ಕನ್ನಡಕ ತೋರಿಸ್ಲಿಕ್ಕಾಗಿಲ್ಲ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ, ಮಗ ಎಲ್ಲೋ ಕೂಲಿ ಹೋಗ್ತಾನೆ, ಅವನ ಹತ್ರ ಕೇಳಲಿಕ್ಕೆ ಆಗಲ್ಲ ನಾನು ಅಂತೇಳಿ. ಆದ ಸರ್ಕಾರ ಮನಗಾಣಬೇಕು. ಸರ್ಕಾರದಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ಏನು ಅವರು 3,50,000 ಕೋಟಿನ ಒಂದು ಬಡ್ಜೆಟ್ ಮಾಡ್ತಾರೆ. ಆದರೆ ಶೃಂಗೇರಿ ಕ್ಷೇತ್ರದ ಪರಿಸ್ಥಿತಿ ನೋಡಿದಾಗ ಖಾಲಿ 4 ಪಟ್ಟಣಗಳ ಮಧ್ಯೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಮಾತ್ರ ಸರ್ಕಾರ ಇದೆ ಅಂತ ಅನಿಸುತ್ತೆ. ಇವತ್ತೊಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಜಾಗಕ್ಕೆ ಆದಷ್ಟು ಕೂಲಿ ಕಾರ್ಮಿಕರು ಇರುವಂತವರು, ಬಡ ಜನ ಇರುವಂತಹ ಜಾಗವನ್ನು ಆಯ್ಕೆ ಮಾಡಿ ಬಂದು ಇಲ್ಲಿ ಬೆಳಗ್ಗೆನಿಂದ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಆಗಿದ್ದು, ಜನನೇ ಸೇರಲ್ವೇನೋ ಅಂದ್ಕೊಂಡು ಒಂದು 50 ಜನ ಆಗ್ಬೋದು ಅಂದ್ರೆ ಈಗಾಗಲೇ 200-300 ಜನ ಆಗಿದ್ದಾರೆ. ಇನ್ನು 3 ಗಂಟೆವರೆಗೂ ಟೈಮ್ ಇದೆ ಅಂದಾಗ ಇನ್ನೂ ಜನ ಸೇರುವಂತ ಸಾಧ್ಯತೆ ಇದೆ. ಯಾವುದೇ ಕೆಲಸ ನಮ್ಮ ಸುಧಾಕರ್ ಶೆಟ್ಟರು ಮಾಡಿದ್ರು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾರೆ. ಅದು ಅವರೇ ಅವರ ಹೆಸರಲ್ಲೇ ಇರುವಂತ ಅಮ್ಮ ಅನ್ನುವ ಒಂದು ಹೆಸರಿಗೆ ನಾವು ಬಹಳಷ್ಟು ಬೆಲೆ ಕೊಡುವಂತ ಹೆಸರನ್ನು ಇಟ್ಕೊಂಡು ಒಂದು ಒಳ್ಳೆ ತಾಯಿಯ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಎಲ್ಲರಿಗೂ ಈ ಕಾರ್ಯಕ್ರಮ ಮಾಡುವಂತ ಮನಸ್ಸಿರಲ್ಲ, ದುಡ್ಡಿರ್ತದೆ, ಮನಸ್ಸಿರಲ್ಲ. ಆದ್ರೆ ಏನೋ ಎಲೆಕ್ಷನ್ಗೆ ಬರ್ತಾರೇನೋ, ಇನ್ನೊಂದು ಮಾಡ್ತಾರೇನೋ, ಮತ್ತೊಂದು ಮಾಡ್ತಾರೇನೋ ಅಂದ್ರೆ ಅಲ್ಲ. ಸೋತಾಗ್ಲೂ ಕಾರ್ಯಕ್ರಮ ಮಾಡಿದ್ದಾರೆ, ಅದಕ್ಕೂ ಮುಂಚೆನೂ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅವರ ಒಳ್ಳೆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಶುಭ ಹಾರೈಸಿ ಇಂಥ ಕೆಲಸ ಇನ್ನೂ ಮುಂದುವರಿಲಿ. ಹಳ್ಳಿ ಕಾಡಲ್ಲಿ